ತುಂಬಾ ಚೆನ್ನಾಗಿದೆ ಗಾಡಿ 85,000ಗೆ ಇವತ್ತು ಫಿಕ್ಸ್ ಗೆ ಸರ್ ರೇಟ್ 1,20,000 ಕೊಡ್ತೀನಿ 1,20,000 ಎಲ್ಲ ಇದೆ 1,40,000 ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಗಾಡಿ 1,50,000ಗೆ ಗಾಡಿ ಕೊಡ್ತೀನಿ ಸರ್ 2012 ಮಾಡಲು ಬರೀ ಪೆಟ್ರೋಲ್ ವೇರಿಯಂಟ್ ಇದು ಸೆಕೆಂಡ್ ಓನರ್ ಆಗಿದೆ 70,000 ರನ್ನಿಂಗ್ ಆಗಿದೆ ಸರ್ ಓಕೆ ಓನ್ಲಿ 2 lakhs ಈ ಗಾಡಿ ಕೊಡ್ತೀನಿ ಬಂಪರ್ ಪ್ರೈಸ್ ಇವತ್ತು 380 ಇನ್ನೊಂದು ಪ್ರೈಸ್ 380 ನೆಗೋಷಿಯಬಲ್ ಇವು ಮೂರಲ್ಲಿ ನೀವು ಕಲರ್ ಇದೆ ಯಾವ್ದಾರ ತಗೊಳ್ಳಿ 3 ಲಕ್ಷ 3 ಲಕ್ಷಕ್ಕೆ ಈಚ್ 3 ಲಕ್ಷ ಸರ್ ಇದು ಇವತ್ತು 9.5 ಲಕ್ಷ ಕೊಟ್ಬಿಡ್ತೀನಿ 9,25,000 ನೆಗೋಷಿಯಬಲ್ ಸರ್ 9,25,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಇನ್ನೊಂದು ಪ್ರೈಸ್ 9 ನೆಗೋಷಿಯಬಲ್ 14,500 15,500 ಹೇಳಿದೆ 1 ಲಕ್ಷ ಬಿಟ್ಟು ಇವತ್ತು 14,500 ಆಫರ್ ಕೊಡ್ತಿದ್ದೀನಿ ಸರ್ ಇವತ್ತು ನಮಸ್ಕಾರ ಸರ್ ಒನ್ ಮಂತ್ ಆಯ್ತು 1.5 ಮಂತ್ ಆಯ್ತು ಸರ್ ಯುಗಾದಿ ಮತ್ತೆ ರಂಜಾನ್ ಬರ್ತಿದೆ ಸರ್ ಹಬ್ಬಗಳು ಹಬ್ಬಕ್ಕೆ ಎಸ್.ಬಿ ಕಾರ್ಸ್ ಕಡೆಯಿಂದ ಏನ್ ಆಫರ್ ಇದೆ ಸರ್ ಹಬ್ಬಕ್ಕೆ ಅಂತ ಆಫರ್ ಏನಿಲ್ಲ ಆಲ್ 365 ಡೇಸ್ ಅಲ್ಲೂ ಎಸ್.ಬಿ ಕಾರ್ ಅಲ್ಲಿ ಆಫರ್ ಇದ್ದೇ ಇರುತ್ತೆ ಓಕೆ ಒಳ್ಳೆ ಗಾಡಿ ಕಂಡೀಷನ್ ಈಕ್ವಲ್ ಟು ನ್ಯೂ ಶೋರೂಮ್ ಗಾಡಿ ತರ ಇಟ್ಟಿರ್ತೀವಿ ಆ ತರ ಬೇರೆಯವರು ನಂಬೇಡಿ UP ಹರಿಯಾಣ ಡೆಲ್ಲಿ ಗಾಡಿ ತಗೊಂಡು ಗಾಡಿ ಮೇಲೆ ಕುಂತ್ಕೊಂಡು ಕುಣಿದು ಕುಪ್ಪಳಿಸಿ ಆ ರೇಟ್ ಕೊಡ್ತೀನಿ ಈ ರೇಟ್ ಕೊಡ್ತೀನಿ ಇಲ್ವೇ ಇಲ್ಲ ನಮ್ಮ ಕಂಡೀಷನ್ ಕೊಡಿ ನಿಮಗೆ ಫಸ್ಟ್ ಆಫ್ ಆಲ್ ಗಾಡಿ ಡೆಲ್ಲಿದ UP ಇದೆ ಅಂತ ಗೊತ್ತಾಗೋದೇ ಇಲ್ಲ ನೀವು RTO ಹೋದ್ರೆ ಮಾತ್ರ ಗೊತ್ತಾಗೋದು ಕರ್ನಾಟಕ ಗಾಡಿ ಯಾವುದು UP ಗಾಡಿ ಅದು ಅಂತ ಮೋಸ ಹೋಗ್ಬಿಡಿ ಎಸ್.ಬಿ ಕಾರ್ಗೆ ಬನ್ನಿ ಒಳ್ಳೆ ಗಾಡಿ ತಗೊಂಡೋಗಿ ಖಂಡಿತ ಅಂಡ್ ಒಂದ್ 5,000 ಜಾಸ್ತಿ ಹೋದ್ರು ಇನ್ನೊಂದೇನ್ ಸರ್ ನಮ್ಗೆ 6 ಗಂಟೆ 30 ನಿಮಿಷಕ್ಕೆ ಶೋರೂಮ್ ಓಪನ್ ಆಗಿರುತ್ತೆ ಬೆಳಿಗ್ಗೆ ಬೆಂಗಳೂರಲ್ಲಿ ಯಾರು ಓಪನ್ ಮಾಡಿರಲ್ಲ 6:00ವರೆಗೆ ಬಂದು ಇಲ್ಲಿ ಫ್ರೆಶ್ ಅಪ್ ಆಗಿ ನೀವು ಗಾಡಿ ತಗೊಂಡು ಆರಾಮಾಗಿ ಖಂಡಿತ ಅಂಡ್ ದೂರದಿಂದ ಬರ್ತಾರೆ ಆಲ್ಮೋಸ್ಟ್ 7:07ವರೆಗೆ ಟ್ರೈನ್ ಬರುತ್ತೆ ಸರ್ ಉತ್ತರ ಕರ್ನಾಟಕದಿಂದ ಅಂಡ್ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆದ್ರೂ ಸಾಕಾಗುತ್ತೆ ಇಲ್ಲೇ ಫ್ರೆಶ್ ಅಪ್ ಆದ್ರೂ ನಡೆಯುತ್ತಾ ಹೌದು ಸರ್ ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಇವತ್ತು 65 ಗಾಡಿ ಇದೆ 65 ಗಾಡಿಗಳು ಪ್ರೈಸ್ ಸ್ಟಾರ್ಟಿಂಗ್ ಆಗೋದು ಸರ್ ಸ್ಟಾರ್ಟಿಂಗ್ 85,000 ಇದೆ ಸರ್ 85,000 ನಾನು ಹೇಳಿ ಸರ್ ಇವತ್ತು 2012 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 22,000 ಹೊಡಿದೆ ಬರೀ 22,000 ಹೊಡಿದೆ ತುಂಬಾ ಚೆನ್ನಾಗಿದೆ ಗಾಡಿ 85,000ಗೆ ಇವತ್ತು ಫಿಕ್ಸ್ ಗೆ ಸರ್ ರೇಟ್ 85,000ಗೆ ನಿಮ್ಗೆ 2012 ಮಾಡೋ ಸಿಂಗಲ್ ಓನರ್ ಬರೀ 22,000 ಹೊಡಿರೋ ಗಾಡಿ ಈ ಒಂದು ಟೈರ್ ಕೂಡ ನೋಡಬಹುದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಇಂಟೀರಿಯರ್ ನೋಡಬಹುದು ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಗಾಡಿ ತಗೊಂಡ್ರೆ ಏನು ಖರ್ಚಿಲ್ಲ ಎಸ್.ಬಿ ಕಾರ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ ಗಾಡಿ ಖಂಡಿತ ಅಂಡ್ ನೆಕ್ಸ್ಟ್ ವೆಹಿಕಲ್ ಸರ್ ಇಟಿಯೋಸ್ ಇದೆ ನೋಡಿ ಸರ್ ಇದು 2011 ಮಾಡಲು ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಇವತ್ತು ಸರ್ 79,000 ಅಷ್ಟೇ ಹೊಡೆಗಿದೆ ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ ಸರ್ ದಯವಿಟ್ಟು ಬಂದು ಇನ್ಸೂರೆನ್ಸ್ ಮಾಡ್ಕೊಡಿ ಅಂತ ಕೇಳ್ಬಿಡಿ ಇನ್ಸೂರೆನ್ಸ್ ಇಲ್ಲ ಗಾಡಿಗೆ ಆಫರ್ ಅಲ್ಲಿ ಕೊಟ್ಬಿಡ್ತೀನಿ ಸರ್ ಇವತ್ತು 3,20,000ಗೆ ಗಾಡಿ ಕೊಡ್ತೀನಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ 3,20,000 3,20,000ಗೆ ನಿಮ್ಗೆ ಗಾಡಿ ಮಾತ್ರ ಟ್ರಾನ್ಸ್ಫರ್ ಆಗಿರುತ್ತೆ ಅಡಿಷನಲ್ ಚಾರ್ಜಸ್ ಏನಿಲ್ಲ ಓಕೆ ನೆಕ್ಸ್ಟ್ ಸರ್ ಹುಂಡಾ ಇಯಾನ್ ಇರೋದು ಸರ್ ಹುಂಡಾ ಇಯಾನ್ ಇದೆ 2013 ಮಾಡಲು ಓಕೆ ಸೆಕೆಂಡ್ ಓನರ್ LPG 72,000 ಹೊಡಿದೆ LPG ವಿತ್ ಪೆಟ್ರೋಲ್ ಇದೆ LPG ವಿತ್ ಪೆಟ್ರೋಲ್ ಆಗಿರುತ್ತೆ 2.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ 2,50,000ಕ್ಕೆ ನಿಮ್ಗೆ LPG ವಿತ್ ಪೆಟ್ರೋಲ್ ಬ್ಲೂ ಡ್ರೈವ್ ಗಾಡಿ ಮಾತ್ರ ಚೆನ್ನಾಗಿದೆ ಅಂಡ್ ಟೈರ್ ಕಂಡೀಷನ್ ನೋಡಬಹುದು ಇಂಟೀರಿಯರ್ ನೋಡಬಹುದು ಬಾಡಿ ಲೈನ್ ನೋಡಬಹುದು ಎಲ್ಲರೂ ನಿಮ್ಗೆ ಡೆಂಟ್ ಸ್ಕ್ರಾಚ್ ಕಾಣೋದಿಲ್ಲ ಗಾಡಿ ತಗೊಂಡ್ರೆ ಸರ್ವಿಸಿಂಗ್ ಆಗಿರುತ್ತಾ ಸರ್ 100% ಸರ್ವಿಸ್ ಆಗಿದೆ ಗಾಡಿ ಸರ್ವಿಸ್ ಆಗಿದೆ ಯಾವುದೇ ಗಾಡಿ ಓಕೆ ಅಂಡ್ ಹೋಗುವಾಗ್ಲೂ ವಾಟರ್ ಸರ್ವಿಸ್ ಮಾಡಿಸ್ಕೊಡ್ತೀವಿ ಸರ್ ವಾಟರ್ ಸರ್ವಿಸ್ ಮಾಡ್ಕೊಡ್ತೀರಾ ಅಂಡ್ ಇನ್ನೊಂದು ಪ್ರೈಸ್ ಸರ್ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇನ್ನೊಂದು ಪ್ರೈಸ್ ಬಂದ್ರು ಮಾಡ್ಲಿದ್ದು 2013 ಮಾಡಲಿದ್ದು ಅದು LPG ವಿತ್ ಪೆಟ್ರೋಲ್ ಆಗಿರುತ್ತೆ ನಿಮ್ಗೆ ಅಂಡ್ LPG ಅಲ್ಲೂ ನಿಮ್ಗೆ ಚೆನ್ನಾಗಿ ಬರುತ್ತೆ ಪೆಟ್ರೋಲ್ ಚೆನ್ನಾಗಿ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು ಅಂಡ್ ಬನ್ನಿ ಒಂದ್ಸರ್ತಿ ನೋಡಿ ಅಂಡ್ ಹಾಗೆ ಸರ್ ಇನ್ನೊಂದು ಎಸ್ಟಿಲೋ ಸರ್ ಜನ್ ಎಸ್ಟಿಲೋ ಇದೆ 2011 ಮಾಡಲು ಸೆಕೆಂಡ್ ಓನರ್ ಸರ್ ಇದು ಓಕೆ ರನ್ನಿಂಗ್ ಇನ್ಸೂರೆನ್ಸ್ ಇದೆ ತುಂಬಾ ಚೆನ್ನಾಗಿದೆ 68,000 ಅಷ್ಟೇ ಹೊಡಿದೆ ಗಾಡಿ ರೆಕಾರ್ಡೆಡ್ ಸರ್ ಇವತ್ತು ಆಫರ್ ನಾನು ರಂಜಾನ್ ಯುಗಾದಿ ಅಂತ ಏನಿಲ್ಲ ಇವತ್ತು ಎಸ್.ಬಿ ಕಾರ್ ಆಫರ್ಸ್ ಅಲ್ಲಿ 2 ಲಕ್ಷ ಕೊಡ್ತೀನಿ ಸರ್ ಗಾಡಿ 2 ಲಕ್ಷಕ್ಕೆ 2011 ಮಾಡಲ್ ನಿಮ್ಗೆ ಸಿಗ್ತಿರೋದು ಜನ್ ಎಸ್ಟಿಲ್ ಅಂಡ್ ಹಬ್ಬ ಗಿಬ್ಬ ಅನ್ನೋ ಆಫರ್ ಇಲ್ಲ ವಿಡಿಯೋ ಮಾಡ್ತೀವಿ ಅವಾಗೆಲ್ಲ ಆಫರ್ 365 ಆಫರ್ ಸಿಗುತ್ತೆ ಅಂಡ್ ಬನ್ನಿ ಕ್ವಾಲಿಟಿ ಗಾಡಿ ಬೇಕಂದ್ರೆ ಎಸ್.ಬಿ ಕಾರ್ಸ್ ಬರ್ಬೇಕಾಗತ್ತೆ ನೀವು ಅಂಡ್ ನೆಕ್ಸ್ಟ್ ಇರೋದು ಮೈಕ್ರಾ ಸರ್ ನಿಸಾನ್ ಮೈಕ್ರಾ ಸರ್ ನಿಶಾನ್ ಮೈಕ್ರಾ ಇದೆ ನೋಡಿ ಸರ್ ಪೆಟ್ರೋಲ್ ವೇರಿಯಂಟ್ ಇದು 2015 ಮಾಡಲು ಸೆಕೆಂಡ್ ಓನರ್ 98,000 ರೆಕಾರ್ಡೆಡ್ ಸರ್ ಓಡಿರೋದು ಸರ್ 3,25,000 ಗಾಡಿ ಕೊಡ್ತೀನಿ 3,25,000 ಹೌದು ಸರ್ ನಿಸಾನ್ ಮೈಕ್ರಾ 3,25,000 ಸಿಗ್ತಿರೋದು ಅಂಡ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಹಾಗೆ ಸರ್ ನೆಕ್ಸ್ಟ್ ಇದು ತಗೊಂಡ್ಬಿಡಿ ಸರ್ ಆಲ್ಟೋ K10 ಇದೆ 2015 ಮಾಡಲು 2015 ಮಾಡಲ್ ಆಲ್ಟೋ K10 ಹುಡ್ಕೋರ್ಗೆ ಸಿಂಗಲ್ ಓನರ್ ಗಾಡಿ 79,000 ರೆಕಾರ್ಡೆಡ್ ಓಕೆ ರನ್ನಿಂಗ್ ಇನ್ಸೂರೆನ್ಸ್ ಇದೆ VXI ಚೆನ್ನಾಗಿದೆ VXI ಸರ್
ಹೊಸ ಸೀಟ್ ಕವರ್ ಹಾಕ್ಸಿದ್ದೀವಿ. 3,25,000 ಕೊಡ್ತೀನಿ, ನೆಗೋಷಿಯಬಲ್ ಸರ್. ಸರ್ ಇದ್ರ ಮೇಲೆ ಲೋನು ಆಗುತ್ತೆ ಸರ್, 2.5 ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 2,50,000 ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 75,000 ತಗೊಂಡ್ ಬಂದ್ರೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇರೋದು ಸರ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಸರ್ ಟಾಟಾ ಮಾಂಜಾ ಡೀಸೆಲ್ ವೇರಿಯಂಟ್. ಅದು ನಿಮ್ಗೆ ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು. 2013 ಮಾಡಲಿ ಸಿಂಗಲ್ ಓನರ್. ತುಂಬಾ ಜನ ಹುಡ್ತಾರೆ ಮಾಂಜಾ ಅಂತ ನಿಲ್ಸಿದೀವಿ. 2013 ಸಿಂಗಲ್ ಓನರ್ ಗಾಡಿ ಸರ್. 3,20,000 ಈ ಗಾಡಿ ಸಿಗುತ್ತೆ ಸರ್. 3,20,000 ಅಂಡ್ ಓಡಿರೋದು ಸರ್ ಓಡಿರೋದು ಜಸ್ಟ್ 1,15,000 ರೆಕಾರ್ಡ್. 1,15,000 ಅಂಡ್ ಏನಾದ್ರು ಮೀಟರ್ ಟ್ಯಾಂಪರಿಂಗ್ ಅನ್ನೋದಿಲ್ಲ? ಏನಿಲ್ಲ ಸರ್, ಜಿನಿಯನ್ ಇದೆ ಅಲ್ಲ, ಯಾವುದೇ ಗಾಡಿ ತಗೊಂಡ್ರು ಯಾವ್ದು ನಮ್ಮಲ್ಲ ಕೆಲಸನೇ ಇಲ್ಲ. ಓಕೆ, ರೆಕಾರ್ಡೆಡ್ ಏನಿರುತ್ತೆ ಹೆಂಗಿದ್ರೆ 60,000 ನಿಲ್ಸ್ಬಿಡ್ಬೋದಾಗಿತ್ತು. 1,15,000 ನಿಲ್ಸಿದ್ದೀವಿ. 1,15,000 ರೆಕಾರ್ಡೆಡ್ ಜೆನ್ಯೂನ್ ಗಾಡಿ. ಅಂಡ್ ನೋಡಬಹುದು ಗಾಡಿ ಮಾತ್ರ 032224 ಇದು ಪಾಸಿಂಗ್ ಇದಾಗಿರುತ್ತೆ ನಿಮ್ಗೆ, ಬೆಂಗಳೂರು ಪಾಸಿಂಗ್ ಆಗಿರೋದು ಸರ್. ನೆಕ್ಸ್ಟ್ ಡೀಸೆಲ್ ವೇರಿಯಂಟ್ ಅಲ್ಲಿ ಹುಡ್ಕೋರಿಗೆ ನಿಮ್ಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಹಾಗೆ ಸರ್ ನೆಕ್ಸ್ಟ್ ಸರ್ ನೋಡಿ, 2013 ಸ್ಕಾಲಾ ಇದೆ ನಮ್ಮ ಹತ್ರ. ಓಕೆ, ಯಾವಾಗ್ಲೂ ಒಂದೊಂದು ಸ್ಕಾಲಾ ಇದ್ದೇ ಇರ್ತದೆ ನಮ್ಮ ಹತ್ರ. ಹೌದೌದು. ಇದು RXL ಸರ್. ಇದು ಸಿಂಗಲ್ ಓನರ್, 89,000 ಓಡಿದೆ ಗಾಡಿ ಸರ್. ಯಾರು ಊಹಿಸಬಾರ್ದು ರೇಟ್ ನ. 3,25,000 ಈ ಗಾಡಿ ಕೊಡ್ತೀವಿ. 3,25,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಅದು ಡೀಸೆಲ್ ಗಾಡಿ. ಓಕೆ, ಅಂಡ್ ಮೈಲೇಜ್ ಆರಾಮಾಗಿ more than 20 ಬರುತ್ತೆ. ಸೊ ಲೋನ್ ಆಗಲ್ಲ. ಆಕ್ಚುಲಿ ನಿಮ್ಗೆ ಆಯಿಯಾನ್ ನೋಡಿದ್ವಿ, ಅದು LPG ಕಮ್ ಪೆಟ್ರೋಲ್ ಆಗಿರುತ್ತೆ. ಇದು ಪೆಟ್ರೋಲ್ ಹುಡ್ಕೋರಿಗೆ ಇದೊಂದು ಗಾಡಿ ಇರೋದು ಸರ್. 2012 ಮಾಡಲು, ಬರೀ ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ಸೆಕೆಂಡ್ ಓನರ್ ಆಗಿದೆ, 70,000 ರನ್ನಿಂಗ್ ಆಗಿದೆ ಸರ್. ಓಕೆ, ಓನ್ಲಿ 2 lakhs ಈ ಗಾಡಿ ಕೊಡಿ. 2,011 ಲಕ್ಷಗೆ ಸರ್. ಇನ್ನೊಂದು ಪ್ರೈಸು 2 ಲಕ್ಷಗೆ. ಇನ್ನೊಂದು 49,000 ಬಿಟ್ಟು ಕೊಡ್ತಿದ್ದೀನಿ. 2 ಲಕ್ಷಗೆ ಕೊಡ್ತೀನಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಓಕೆ, ಟ್ರಾನ್ಸ್ಫರ್ ಬರೀ 2 ಲಕ್ಷಕ್ಕೆ. 2011 ಮಾಡಲು, ಸಿಂಗಲ್ ಓನರ್, 12 ಮಾಡಲು. 12. ಓಕೆ, ನೆಕ್ಸ್ಟ್ ಸರ್ ಟಾಟಾ ಇಂಡಿಗೋ LS ಕಮ್ಮಿ ಲೋ ಬಡ್ಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ 2004 ಯೂಸ್ ಆಗುತ್ತೆ. ಚೆನ್ನಾಗಿದೆ ಗಾಡಿ. ರನ್ನಿಂಗ್ FC ಇದೆ. 2004 ಮಾಡಲು, 79,000 ಓಡಿದೆ. ಇನ್ಸೂರೆನ್ಸ್ ಇಲ್ಲ, FC ರನ್ನಿಂಗ್ ಇದೆ. 1,20,000 ಕೊಡ್ತೀನಿ. 1,20,000 1,20,000 ನಿಮಗೆ 2004 ಮಾಡಲು ಆಗಿರುತ್ತೆ. ನಿಮಗೆ ಬನ್ನಿ ಒಂದ್ ಸರ್ತಿ ನೋಡಿ. ಈ ಒಂದು ಟೈರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ FC ರನ್ನಿಂಗ್ ಇಲ್ವಾ? ರನ್ನಿಂಗ್ ಇದೆ. ರನ್ನಿಂಗ್ ಇದೆಯಾ? ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಹೋಗೋರಿಗೆ ಸರ್ ಟಾಟಾ ವಿಸ್ತಾ 2009 ಮಾಡಲು, ಸೆಕೆಂಡ್ ಓನರ್, FC ರನ್ನಿಂಗ್ ಇದೆ. ಓಕೆ, ಇನ್ಸೂರೆನ್ಸು ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 73,000 ಓಡಿದೆ. 15,000-16,000 ಡಿಸ್ಪ್ಲೇ ಇದೆ, ಎಲ್ಲ ಇದೆ. 1,40,000 ಕೊಟ್ಬಿಡ್ತೀನಿ. 1,40,000 ಕೊಡ್ತೀನಿ. ಓಕೆ, ಓಡಿರೋದು 73,000 ರೆಕಾರ್ಡೆಡ್. ಓಕೆ, ಹಾಗೆ ನೆಕ್ಸ್ಟ್ ಹೋಗೋದಾರೆ ಸರ್ ರಿಡ್ಜ್. ಸರ್ ರಿಡ್ಜ್ ಇದೆ ನೋಡಿ, 2 ರಿಡ್ಜ್ ಇದೆ ಇವತ್ತು. ಈಗ ಒಂದು ತೋರಿಸ್ತೀನಿ. 2012 ಮಾಡಲು, 11 ಮಾಡಲು. ಓಕೆ, 11 ಮಾಡಲು ಸಿಂಗಲ್ ಓನರ್ ಗಾಡಿ. 89,000 ಓಡಿದೆ ಗಾಡಿ. ಇನ್ಸೂರೆನ್ಸ್ ಅಪ್ ಟು 1 year ವರೆಗೂ ಇನ್ಸೂರೆನ್ಸ್ ಇದೆ ಇದರಲ್ಲಿ ಗಾಡಿಗೆ ಸರ್. ಇದು 3 ಲಕ್ಷ ಗಾಡಿ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ನಿಮಗೆ ಕೊಟ್ಬಿಡ್ತೀನಿ. ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋ 2011 ಮಾಡಲು ರಿಡ್ಸ್ ಹುಡ್ಕೋರ್ಗೆ ಆಲ್ಮೋಸ್ಟ್ ನಿಮಗೆ 89,000 ರೆಕಾರ್ಡೆಡ್ ಓಡಿರೋ ಗಾಡಿ. ಹಾಗೆ ಸರ್ ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ ಸರ್. ಫಿಯಟ್ ಪುಂಟೋ ಡೀಸೆಲ್ ವೇರಿಯಂಟ್. ಓಕೆ, 2012 ಮಾಡಲು. ಓಕೆ, ಸೆಕೆಂಡ್ ಓನರ್ ಆಗಿದೆ. 79,000 ರನ್ನಿಂಗ್ ಆಗಿದೆ ಸರ್. ಇದು 3 ಲಕ್ಷ ಕೊಟ್ಬಿಡ್ತೀನಿ. 3 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಓಕೆ, ಡೀಸೆಲ್ ವೇರಿಯಂಟ್. ಲೋನ್ ಆಗಲ್ಲ ಆಗಲ್ಲ. ಓಕೆ, 3 ಲಕ್ಷಕ್ಕೆ ನಿಮಗೆ ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ನೆಕ್ಸ್ಟ್ ಸೈಲ್ ಸರ್. ಚವರ್ಲೆಟ್ ಶೈಲ್ ಇದೆ ನೋಡಿ ಸರ್. 2013 ಮಾಡಲು, ಡೀಸೆಲ್, ಸೆಕೆಂಡ್ ಓನರ್. ಓಡಿರೋದು ಬರೀ 40,000 ಗಾಡಿ ರೆಕಾರ್ಡೆಡ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಯಾರಿಗಾರು ಒಳ್ಳೆ ಮೈಲೇಜ್, ಚೆನ್ನಾಗಿ ಲಕ್ಸುರಿ ಬೇಕಂದ್ರೆ ತಗೊಂಡೋಗ್ಬೋದು. 2,80,000 2,80,000 ಕೊಟ್ಬಿಡ್ತೀನಿ. ಕೊಟೇಶನ್ ಪ್ರೈಸ್ ನೋಡಬಹುದು 3,59,000 ಇರುತ್ತೆ. ಅಂಡ್ ನಿಮ್ಗೆ ಬಂಪರ್ ಪ್ರೈಸ್ 2,80,000 ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿ ಸ್ವಿಫ್ಟ್ ಇರೋದು ಸರ್. ಬ್ಲಾಕ್ ಅಲ್ಲ, ಇದು ನೋಡಕ್ ಬ್ಲಾಕ್ ಕಾಣುತ್ತೆ. ಹೌದು. ಓಕೆ, ಹೇಳಿ. ಸ್ವಿಫ್ಟ್ VXI ವೇರಿಯಂಟ್ ಆಗಿರುತ್ತೆ. ವೈಲೆಟ್ ಅಂತ ಸರ್. ಸ್ವಿಫ್ಟ್ ನೋಡಿ ಸರ್, 2016 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ವೇರಿಯಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. 98,000 ರೆಕಾರ್ಡೆಡ್ ಸರ್. ಇವತ್ತು 4,60,000 ಗಾಡಿ ಸಿಗುತ್ತೆ. 2,60,000 ನಿಮಗೆ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಸಿಗ್ತಿರೋದು. VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಈ ಒಂದು ಲೋನ್ ಕೂಡ ಅವೈಲೇಬಲ್ ಇದೆ ಇದಕ್ಕೆ. ಬನ್ನಿ ಒಂದ್ ಸರ್ತಿ ನೋಡಿ ಸರ್. ಸ್ವಿಫ್ಟ್ ಗಳು ತುಂಬಾ ತರ್ತೀರಾ ಸರ್? ಇವಾಗ ಟೆಸ್ಟ್ ಗಾಡಿಗಳಿದೆ ಸರ್. ಇವತ್ತು 3 ಇದೆ ಸರ್. 3 ಗಾಡಿಗಳು. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಒಂದು 8-9 ಗಾಡಿಗಳು 3 ಕೊಂಡಿದೆ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್ ಆಲ್ಟೋ K10 VXI ವೇರಿಯಂಟ್ ಸರ್. ಆಲ್ಟೋ ಇದೆ ಸರ್. ಇದು ಜಸ್ಟ್ 800. ಆಲ್ಟೋ 800 ಇದೆ. ಸಿಂಗಲ್ ಓನರ್ ಗಾಡಿ. 2014 ಮಾಡಲು, 49,000 ಅಷ್ಟೇ ರೆಕಾರ್ಡೆಡ್ ಸರ್. ಇದು ಯಾರು ಕೊಟ್ಟಿರಬಾರ್ದು ರೇಟ್ ನ. 2,40,000 ಕೊಟ್ಬಿಟ್ಟು 2,40,000 ಈ ಗಾಡಿ ಸಿಗ್ತಿರೋದು. ಸಿಂಗಲ್ ಓನರ್, ಬರೀ ನಿಮ್ಗೆ ಓಡಿರೋದು 49,000. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಸರ್. XUV 2016 ಮಾಡಲು ಸರ್. ಇದು ಓಕೆ ನೋಡಿ, ಫಸ್ಟ್ ಟೈಮ್ ನಮ್ಮಲ್ಲಿ 3rd ಓನರ್ ಗಾಡಿ ಇದೆ. 1-2. ಓಕೆ, ಇದು 3rd ಓನರ್ ಆಗ್ಬಿಟ್ಟಿದೆ. ಇದು W10 ವಿತ್ ಸನ್ರೂಫ್ ಬರುತ್ತೆ. ತುಂಬಾ ಚೆನ್ನಾಗಿದೆ. 1,56,000 ರೆಕಾರ್ಡೆಡ್ ಗಾಡಿ. ಫುಲ್ಲಿ ಟಾಪ್ ಅಂಡ್ ಗಾಡಿ. 8 ಲಕ್ಷಕ್ಕೆ ಈ ಗಾಡಿ ಕೊಟ್ಟು. 8 ಲಕ್ಷಕ್ಕೆ.
ಓಕೆ 8 ಲಕ್ಷಕ್ಕೆ ಲೋನು ಇವು ಲೋನ್ 100% ಲೋನ್ ಮಾಡಿಸ್ಕೊಡ್ತೀನಿ. 8 ಲಕ್ಷನೂ ಲೋನ್ ಮಾಡಿಸ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ. ಏನಂದ್ರೆ ಥರ್ಡ್ ಓನರ್ ಆಗಿದೆ ಒಂದೇ ಒಂದು ಉದ್ದೇಶದಿಂದ ಗಾಡಿ ಕೊಡ್ತಿದ್ದೀವಿ. ಬೇರೆ ಯಾವ್ದು UP ಡೆಲ್ಲಿ ಹರಿಯಾಣ ಗಾಡಿ ಎಲ್ಲ ಇದು ಪ್ಯೂರ್ ಕರ್ನಾಟಕ ಗಾಡಿ. ಆಲ್ಮೋಸ್ಟ್ SB ಕಾರ್ಸ್ ಅಲ್ಲಿ ಕರ್ನಾಟಕ ಯಾವ್ದು ಬೇರೆ ಮಾರಲ್ಲ ಸರ್, ಬೇರೆ ಮಾರೋದಿಲ್ಲ. ಕರ್ನಾಟಕಕ್ಕೆ ಮೊದಲ ಆದ್ಯತೆ ಅಂತ ಹೇಳ್ಬೋದು. ಹಾಗೆ ಸರ್ ನೆಕ್ಸ್ಟ್ ಸರ್ ಯಂಗ್ಸ್ಟರ್ಸ್ಗೆ ಫಾಸ್ಟ್ ಆಗಿ ಹೋಗ್ಬೇಕು, ನಾನು ಜೂಮ್ ಅಲ್ಲಿ ಹೋಗ್ಬೇಕು ಅನ್ನೋರಿಗೆ ಗೆಡ್ಜ್ ಇದೆ 2007 ಮಾಡಲು. ಓಕೆ ಥರ್ಡ್ ಓನರ್ ಆಗಿದೆ, 86,000 ರೆಕಾರ್ಡೆಡ್. ನಮಗೆ ಗೊತ್ತಿರೋದೇ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. 1,50,000 ಗಾಡಿ ಕೊಡ್ತೀವಿ. 1,50,000 ವಿತ್ ಟ್ರಾನ್ಸ್ಫರ್ ಗಾಡಿ. ಓಕೆ GLE ವೇರಿಯಂಟ್ ಆಗಿರುತ್ತೆ ನಿಮಗೆ ವಿತ್ ಟ್ರಾನ್ಸ್ಫರ್ 1,50,000. ಇನ್ನೊಂದ್ ಸ್ವಲ್ಪ ಬಂದ್ರೆ ಬರ್ಲಿ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ ಇದೆ ನೋಡಿ, 2013 ಮಾಡಲು. ಓಕೆ ಸಿಂಗಲ್ ಓನರ್ ಗಾಡಿ ಸರ್. ಇದು ಇನ್ಸೂರೆನ್ಸ್ ಇಲ್ಲ, 85,000 ಓಡಿದೆ ರೆಕಾರ್ಡೆಡ್ ಸರ್. 2,75,000 ಗಾಡಿ ಕೊಡ್ತೀವಿ. 2,25,000 ಸ್ಯಾಂಟ್ರೋ ಸಿಗ್ತಿರೋದು 75ಗೆ 70. 2,75,000. 2,75,000 ಮ್ಯಾಗ್ವಿಲ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ. 2013 ನಿಮಗೆ ಇಲ್ಲ ಅಂದ್ರೆ ಲೋನ್ ಆಗುತ್ತೆ ಇದ್ರ ಮೇಲೆ. ಆಗುತ್ತೆ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್ ಇದೆ ನೋಡಿ, 2015 ಮಾಡಲು. ಈ ಹಿಂದ್ಗಡೆ ಒಂದು ನೋಡಿದ್ರೆ ಇನ್ನೊಂದು ಇದೆ, ಅಲ್ಲಿ ಅದ್ರ ಹಿಂದೆ ಒಂದಿದೆ. 2015 ಸೆಕೆಂಡ್ ಓನರ್ ಗಾಡಿ. ಬರೀ 79,000 ಓಡಿದೆ ಸರ್ ಗಾಡಿ. 4,60,000 ಈ ಗಾಡಿ ಕೊಡ್ತೀನಿ ಸರ್. 4,60,000 ನಿಮ್ಗೆ ಡೌನ್ ಪೇಮೆಂಟ್ 3.5 ಲಕ್ಷ ಲೋನ್ ಆಗುತ್ತೆ ಸರ್. 3.5 ಲಕ್ಷ ಲೋನ್ ಆಗುತ್ತೆ. ಓಕೆ ನಿಮ್ಗೆ ಓಡಿರೋದು 79,000 ಆಗಿರುತ್ತೆ. VX ವೇರಿಯಂಟ್. ಹೌದು ಸರ್. ನೆಕ್ಸ್ಟ್ ಇರೋದು ಸರ್ ಕ್ವಿಡ್ 2016 ಮಾಡಲು ಸೆಕೆಂಡ್ ಓನರ್ RXL ಸರ್. ಇದು ಓಕೆ ತುಂಬಾ ಚೆನ್ನಾಗಿ ಗಾಡಿ, ತುಂಬಾ ಚೆನ್ನಾಗಿದೆ. 74,000 ಓಡಿದೆ, ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ ಸರ್. 2,60,000 ಈ ಗಾಡಿ ಕೊಟ್ಬಿಡ್ತೀವಿ. 2,60,000 ವಿತ್ ಇನ್ಶೂರೆನ್ಸ್. ಹೌದು ಸರ್. ಓಕೆ ಹಾಗೆ ನೆಕ್ಸ್ಟ್ ಎರ್ಟಿಗಾ ನೋಡೋರಿಗೆ ಆಲ್ಮೋಸ್ಟ್ ಎರ್ಟಿಗಾಗಳು ಇದ್ದೇ ಇರುತ್ತೆ ಅಂತ ಹೇಳ್ಬೋದು ನಿಮ್ಮ ಶೋರೂಮ್ ಅಲ್ಲಿ. ಎಷ್ಟಿದೆ ಸರ್ ಎರ್ಟಿಗಾ? ಸರ್ ಸದ್ಯಕ್ಕೆ ಇವತ್ತು ಒಂದೇ ಒಂದು ಎರ್ಟಿಗಾ ಇದೆ ಸರ್. 2015 ಮಾಡಲ್ ಇದು. ಓಕೆ ಹೈಬ್ರಿಡ್ ತುಂಬಾ ಚೆನ್ನಾಗಿದೆ. ರೆಕಾರ್ಡೆಡ್ 1,25,000 ಓಡಿದೆ ಗಾಡಿ. ಸಿಂಗಲ್ ಓನರ್ ಆಗಿದೆ ಸರ್. ಡೀಸೆಲ್ ವೇರಿಯಂಟ್. ಡೀಸೆಲ್ 8.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ನಿಮ್ಗೆ ಎರ್ಟಿಗಾ ಬೇಕಂದ್ರೆ 8,50,000 ಸಿಗ್ತಿರೋದು. ಅದು ನಿಮ್ಗೆ ಹೈಬ್ರಿಡ್ ಆಗಿರುತ್ತೆ. ಲೋನ್ ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್. 7 ಲಕ್ಷ ಲೋನ್ ಆಗುತ್ತೆ. 7 ಲಕ್ಷ ಓಡಿರೋದು 1,17,000 ಸರ್. ರೆಕಾರ್ಡೆಡ್. ಓಕೆ ಫೋರ್ಡ್ ಫೀಗೋ ಒಂದಿರೋದು ಸರ್. ಫೋರ್ಡ್ ಫೀಗೋ 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ರನ್ನಿಂಗ್ ಇನ್ಸೂರೆನ್ಸ್ ರೆಕಾರ್ಡೆಡ್ 73,000 ಓಡಿದೆ ಗಾಡಿ. ಓಕೆ 2,80,000 ಕೊಟ್ಬಿಡ್ತೀನಿ ಸರ್. 2,70,000 2,80,000 2,80,000 ಹೌದು. ಅಂಡ್ 2012 ಮಾಡಲ್ ಡೀಸೆಲ್ ವೇರಿಯಂಟ್. ಲೋನ್ ಏನಾದ್ರು 1 ವರ್ಷ ಆಗಲ್ಲ. ನೆಕ್ಸ್ಟ್ ಡಸ್ಟರ್ಗಳು ಆಲ್ಮೋಸ್ಟ್ 2 ಡಸ್ಟರ್ ಇದೆ, ಒಂದು ನಿಸಾನ್ ಟೆರನೋ ಇದೆ. 3ಗೂ ಒಂದೇ ರೇಟ್. ಓಕೆ 2 12 ಮಾಡಲು, ಒಂದು 14 ಮಾಡಲಿದೆ. ಟೆರನೋ ಈಕ್ವಲ್ ಇದೆ ಅದನ್ನು ಗಾಡಿ. ಅದರಿಂದ 3 ಸೇರಿ ಒಂದೇ ರೇಟ್ ಮಾಡ್ತೀನಿ ಸರ್ ಇವತ್ತು. ಸರ್ ಇದು 2012 ಮಾಡಲು ಸಿಂಗಲ್ ಓನರ್ RXZ. ಇದು 89,000 ರೆಕಾರ್ಡೆಡ್ ಗಾಡಿ ಸರ್. 4,80,000 ಗಾಡಿ ಕೊಡ್ತೀನಿ. 4,80,000 ಈ ಗಾಡಿ ಸಿಗ್ತಿರೋದು. ಇನ್ನು 2 ಗಾಡಿಗಳಿದೆ, ಆ ಡೀಟೇಲ್ ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಅಂಡ್ ಇದು 110 PS ಅಲ್ವಾ ಸರ್? 110 PS RXL ವೇರಿಯಂಟ್ ಆಗಿರ್ತಾರೆ ಸರ್. ನೆಕ್ಸ್ಟ್ ಈಕೋ ನೋಡೋರಿಗೆ 2 ಗಾಡಿಗಳು ಇರೋದು. 2 ಗಾಡಿ ಈಕೋ ಇದೆ. ಓಕೆ 2021 ಮಾಡಲು ಸರ್. ಸೆಕೆಂಡ್ ಓನರ್. ಓಕೆ ಇದು 45,000 ಅಷ್ಟೇ ಓಡಿದೆ ಗಾಡಿ. CNG ವಿತ್ ಪೆಟ್ರೋಲ್. ಓಕೆ CNG ಅಲ್ಲಿ ಮೈಲೇಜ್ 25 ಮೇಲೆ ಬರುತ್ತೆ ಸರ್. ಓಕೆ ಇದು ಕಂಪ್ನಿ ಫಿಟ್ ಆಗಿರುತ್ತೆ. CNG ತುಂಬಾ ಚೆನ್ನಾಗಿದೆ. 5.5 ಲಕ್ಷ ಕೊಡ್ತೀನಿ. 5,50,000 ಈಕೋ ಹುಡ್ಕೋರ್ಗೆ ವಿತ್ CNG ವಿತ್ ಪೆಟ್ರೋಲ್ ವಿತ್ AC ಗಾಡಿ ಆಗಿರುತ್ತೆ. ಟೈರ್ ಕೂಡ ನೋಡಬಹುದು. ಏರ್ ಬ್ಯಾಗ್ ಇದೆ ಸರ್. ಏರ್ ಬ್ಯಾಗ್ ಸಮೇತ. ಹಾಗೆ ಇನ್ನೊಂದು ಗಾಡಿ ಸರ್ 2022 ಮಾಡಲು. ಓಕೆ ಇದು ಬರೀ 12,000 ಓಡಿದೆ ಗಾಡಿ. 2 ಏರ್ ಬ್ಯಾಗು, ABS ಎಲ್ಲ ಇದೆ. AC ಇದೆ ಇದರಲ್ಲಿ. ಆಪ್ಷನಲ್ ತುಂಬಾ ಚೆನ್ನಾಗಿದೆ ಗಾಡಿ. 12,000 ಓಡಿದೆ ಗಾಡಿ ಸರ್. ರೆಕಾರ್ಡೆಡ್ 5 ಲಕ್ಷ ರೆಕಾರ್ಡೆಡ್. 5,80,000 ಗಾಡಿ ಕೊಡ್ತೀನಿ ಸರ್. ಲೋನು 0 ಡೌನ್ ಪೇಮೆಂಟ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ. ಪ್ರೊಫೈಲ್ ಚೆನ್ನಾಗಿದೆ, 0 ಆಗ್ಬೋದಾ? ಮಾಡ್ಬೋದು. ಓಕೆ ನೆಕ್ಸ್ಟ್ ಸರ್ ಸ್ಕೋಡಾ. ಸರ್ ಸ್ಕೋಡಾ ಇದೆ ನೋಡಿ ಸರ್. 2 ಸ್ಕೋಡಾ ಇದೆ ಪೆಟ್ರೋಲ್ ವೇರಿಯಂಟ್ ನಮ್ದು. 2016 ಮಾಡಲು ಸಿಂಗಲ್ ಓನರ್ ಗಾಡಿಗಳು 2. ಒಂದು ಆಟೋಮೆಟಿಕ್, ಒಂದು ಮ್ಯಾನುವಲ್. ಮ್ಯಾನುವಲ್ ತೋರಿಸ್ತೀನಿ ನಿಮಗೆ, ಇದು ಆಟೋಮೆಟಿಕ್ ತೋರಿಸ್ತೀನಿ. ಇದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಯಾರ್ಯಾರು ನೋಡ್ಕೋರಿಗೆ ಸ್ಕೋಡಾ ರ್ಯಾಪಿಡ್. ಇವತ್ತು ಮ್ಯಾಗ್ವಿಲ್ ಕೂಡ ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ ನಿಮ್ಗೆ ತೋರಿಸೋದ್ರೆ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಓಡಿರೋದು ನಿಮ್ಗೆ 60,000. ಅಂಡ್ ಇವರು ಕೋಟ್ ಮಾಡ್ತಿರೋದು 8,69,000. ಅದಲ್ಲ 7 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. 7 ಲಕ್ಷಕ್ಕೆ. ಹೌದು ಸರ್. 7 ಲಾಖ್ಗೆ ಗಾಡಿ ನೋಡ್ಬೋದು. ಬನ್ನಿ ಒಂದ್ಸರ್ತಿ ನೋಡಿ, ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಬರೀ 60,000 ರೆಕಾರ್ಡೆಡ್ ಓಡಿರೋ ಗಾಡಿ. ಮ್ಯಾಗ್ವಿಲ್ ನಿಮ್ಗೆ ಇನ್ನೊಂದ್ಸರ್ತಿ ತೋರಿಸ್ತೀನಿ. ಬ್ರಿಸ್ಟೋನ್ ಟೈರ್ ಕೂಡ ಹಾಕಿದ್ದಾರೆ. ಇನ್ನೊಂದು ಬ್ಲಾಕ್ ಕಲರ್ ಬೇಕನ್ನೋರಿಗೆ ಸರ್. ಬ್ಲಾಕ್ ಕಲರ್ ಸರ್. ಗ್ರೇ ಇದು. ಸೊ ಗ್ರೇ ಕಲರ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಮ್ಯಾನುವಲ್ ಇದು. ಓಕೆ ಓಡಿರೋದು 63,000. ಓಕೆ ನೀವು ಇದಾದ್ರೆ ತಗೊಳ್ಳಿ 7 ಲಕ್ಷ, ಇದಾದ್ರೆ ತಗೊಳ್ಳಿ 7 ಲಕ್ಷ. 7 ಲಕ್ಷ 7 ಲಕ್ಷ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ 6 ಲಕ್ಷವರೆಗೂ ಲೋನ್ ಆಗುತ್ತೆ. ಇದಕ್ಕೆ ಒಂದು 5.5 ಲೋನ್ ಆಗುತ್ತೆ. 5.5. ಸೊ ನೋಡ್ಬೋದು ನೀವು. ಇದು ಬೇಕಂದ್ರೆ ಸರ್ ಇನ್ನೊಂದು ಡಿಮಾಂಡೆಡ್ ವೆಹಿಕಲ್ ಸರ್. ಸರ್ ಇದು ನೋಡಿ 2022 ಮಾಡಲು ಟಾಟಾ ನೆಕ್ಸಾನ್
ಪೆಟ್ರೋಲ್ ವೇರಿಯಂಟ್ ಆಗಿದೆ, ಆಟೋಮೆಟಿಕ್ ಇದು, ಫುಲ್ಲಿ ಟಾಪ್ ಅಂಡ್ ಫುಲ್ ಟಾಪ್ ಅಂಡ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಗಾಡಿ, ವಿತ್ ಸನ್ರೂಫ್ ಗಾಡಿ. ಓಕೆ A to Z ಫೀಚರ್ಸ್ ಬರುತ್ತೆ ನಿಮಗೆ, ಏನಿಲ್ಲ ಅಂತ ಹೇಳೋದಿಲ್ಲ. ಅಂಡ್ ಸೇಫ್ಟಿ ವೈಸ್ ಹೋದ್ರೆ 5 ಸ್ಟಾರ್ ರೇಟಿಂಗ್ ಇರುತ್ತೆ ನಿಮಗೆ. ಅಂಡ್ 9,95,000 ಸರ್. 9,25,000 ನೆಗೋಷಿಯಬಲ್ ಸರ್. 9,25,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಡೌನ್ ಪೇಮೆಂಟ್ ಸರ್ ಒಂದು 50,000 ಇಲ್ಲ, ಅವ್ರ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಮಾಡಿಸ್ಕೊಡ್ತೀನಿ ಲೋನ್. ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು, ನೀವು 0 ಡೌನ್ ಪೇಮೆಂಟ್ ಅಲ್ಲಿ ಕಾಸ್ಟ್ ಇಲ್ದೇನೆ ಗಾಡಿ ತಗೊಂಡು ಹೋಗ್ಬೋದು. ಟಾಟಾ ನೆಕ್ಸಾನ್ ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ ರೂಫ್, ವಿತ್ ಸನ್ ರೂಫ್, ಆಟೋಮೆಟಿಕ್ ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರೀ 32,000 ಓಡಿರೋ ಗಾಡಿ. ಹಾಗೆ ನೆಕ್ಸ್ಟ್ XUV 500 ಸರ್. ಸರ್ ಈಗ ನಮ್ಮ ಹತ್ರ 3 XUV ಇದೆ ಸರ್ ಇವತ್ತು. ಓಕೆ, ಕಾಲೇ ಒಂದು ಮಾಡಿದ್ರೆ ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಓಕೆ, W8 ಇದು ಸಿಂಗಲ್ ಓನರ್. 1,15,000 ರೆಕಾರ್ಡೆಡ್ ಗಾಡಿ. 1,15,000 ಓಡಿರೋ ಗಾಡಿಗೆ ನಿಮ್ಗೆ ಕೊಟೇಶನ್ ಸರ್ 9 ಲಕ್ಷ ನೆಗೋಷಿಯಬಲ್ ಸರ್. ಇನ್ನೊಂದು ಪ್ರೈಸ್ 9 ನೆಗೋಷಿಯಬಲ್ ಅಂಡ್ ಲೋನು ಅವೈಲೇಬಲ್ ಆಗುತ್ತೆ. ಲೋನ್ ಆಗುತ್ತೆ. ಎಸ್ ಸರ್. ನೆಕ್ಸ್ಟ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ W8 ಯಾರು ಹುಡುಕೋರ್ಗೆ ಈ ಗಾಡಿ ತಗೊಂಡು ಹೋಗ್ಬೋದು. ಹಾಗೆ ಬ್ಲಾಕ್ ಕಲರ್ ಅಲ್ಲಿ ಸರ್, ಇದು ಅದ್ರ ಬ್ಲಾಕ್ ಅಲ್ವಾ? ಹೇಳಿ, ಇದು ಬ್ಲಾಕ್ ತಾನೆ ಸರ್? ಹೌದು ಸರ್, ನನ್ ಕಣ್ ಬಂದಿದೆ. ಇಲ್ಲ 100% ಬ್ಲಾಕ್ ಇದು. ಓಕೆ ಸರ್, ಜೈಲೋ ಸಿಂಗಲ್ ಓನರ್ ಗಾಡಿ, 2011 ಮಾಡಲು ಸಿಂಗಲ್ ಓನರ್ ಹುಡುಕಾರರಿಗೆ 8 ಸೀಟರ್. ತುಂಬಾ ಚೆನ್ನಾಗಿದೆ ಗಾಡಿ. ನನ್ನ ರೇಟ್ 4,25,000. ಬಂಪರ್ ಪ್ರೈಸ್ ಇವತ್ತು 380. ಇನ್ನೊಂದು ಪ್ರೈಸ್ 380 ನೆಗೋಷಿಯಬಲ್. 3,80,000 ನೆಗೋಷಿಯಬಲ್. 2011 ಮಾಡಲ್ ಆಗಿರುತ್ತೆ ನಿಮ್ಗೆ. ಲೋನ್ ಆಗಲ್ಲ, ಕೇಳಬೇಡಿ. ಲೋನ್ ಆಗಲ್ಲ, ಕೇಳಬೇಡಿ. ಆದ್ರೆ ಸೇಟು ಫೈನಾನ್ಸ್ ಆಗ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಓಕೆ, ನೀವು ಅಪ್ರೋಚ್ ಮಾಡೋದಿಲ್ಲ. ಓಕೆ, ಅಂಡ್ ನೋಡ್ಬೋದು ನೀವು ಗಾಡಿ ಮಾತ್ರ ಯಾರು ಜೈಲ ಹುಡ್ಕೋರಿಗೆ ಒಂದು ಗಾಡಿ ಇರೋದು ನಿಮ್ಗೆ. ಬನ್ನಿ ಒಂದ್ಸರ್ತಿ ನೋಡಿ. ಇಂಟೀರಿಯರ್ ನಿಮ್ಗೆ ತೋರಿಸೋದ್ರೆ ಚೆನ್ನಾಗಿದೆ ಇಂಟೀರಿಯರ್ ಕೂಡ. ಅಂಡ್ 8 ಸೀಟರ್ ಯಾರು ಹುಡ್ಕೋರಿಗೆ ನಿಮ್ಗೆ ನೋಡ್ಬೋದು. ಇಂಟೀರಿಯರ್ ತೋರಿಸ್ತೀನಿ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗು ಸಮೇತ ಬರುತ್ತೆ. ಅಂಡ್ ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ಸರ್ ನಿಸಾನ್ ಟೆರನೋ. ಪ್ರೈಸ್ ಹೇಳಿದಿರ ಅಲ್ಲೇ, ಬಟ್ ರೇಟ್ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು 84,000 ರೆಕಾರ್ಡೆಡ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ನೀವು ಈ 3ರಲ್ಲಿ ಯಾವ್ದಾರ ತಗೊಳ್ಳಿ 480. ಡೌನ್ ಪೇಮೆಂಟ್ ಇದು 3 ಗಾಡಿಗೂ ಲೋನ್ ಆಗಲ್ಲ. ಓಕೆ, ಯಾಕೆಂದ್ರೆ ಸ್ಟಾಪ್ ಆಗ್ಬಿಟ್ಟಿದೆ ಮಾಡಲ್ಲ. ನೆಕ್ಸ್ಟ್ ಇನ್ನೊಂದು ಸರ್, ಆನೆ ನೀವೇ ರೆಡಿ ಮಾಡಿದ್ರೆ ನಾನೇ ಹಂಗೆ ಉಳ್ಕೊಂಡಿದ್ದೆ ಸರ್. 2014 ಮಾಡಲು ಸೆಕೆಂಡ್ ಓನರ್ ಗಾಡಿ, 1,98,000 ರೆಕಾರ್ಡೆಡ್. ಇವತ್ತು 14.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಇವತ್ತು 14.5 15.5 ಹೇಳಿದೆ. 1 ಲಕ್ಷ ಬಿಟ್ಟು ಇವತ್ತು 14.5 ಆಫರ್ ಕೊಡ್ತಿದ್ದೀನಿ ಸರ್. ಇವತ್ತು 14.5 ಲಕ್ಷಕ್ಕೆ ಫಾರ್ಚುನರ್ 4x2 ಅಲ್ವಾ ಸರ್? 4x2 ಆಗಿರುತ್ತೆ ನಿಮ್ಗೆ. ಬನ್ನಿ ಒಂದ್ಸರ್ತಿ ನೋಡಿ. 1,98,000 ರೆಕಾರ್ಡೆಡ್. ಓಕೆ, ನೆಕ್ಸ್ಟ್ ಸರ್ ಅಲ್ಲಿ ನೋಡಿದ್ರೆ XUV 500, W8, W10, ಇದು W10. ಇದು W10 ವಿತ್ ಸನ್ರೂಫ್ ಸರ್. ಇದು ಸನ್ರೂಫ್ ಆಗಿರುತ್ತೆ. ಹೌದು, 2016 ಮಾಡಲು ಸೆಕೆಂಡ್ ಓನರ್ ಆಗಿದೆ ಅಷ್ಟೇ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಇನ್ಸೂರೆನ್ಸ್ ಇಲ್ಲ. ರೆಕಾರ್ಡೆಡ್ 1,51,000 ರೆಕಾರ್ಡೆಡ್ ಸರ್. ಪ್ರೈಸಿಂಗ್ ಸರ್ ಇದು ಇವತ್ತು 9.5 ಲಕ್ಷ ಕೊಟ್ಬಿಡ್ತೀನಿ. 9,50,000ಕ್ಕೆ W10 ವೇರಿಯಂಟ್. ಹೌದು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಇರೋದು ಸರ್ ಡಸ್ಟರ್. ಇದೇ ಗಾಡಿ? ಹೌದು ಸರ್, ಡಸ್ಟರ್ 85 PS ಸರ್. ಇದು ಓಕೆ, 2012 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಬರೀ 40,000. ಈ ಒಂದು ಟೈರ್ ಕೂಡ ತೋರಿಸ್ತೀನಿ. ಅಂಡ್ ಫ್ರಂಟ್ ಪ್ರೊಫೈಲ್ ನಿಮಗೆ ತೋರಿಸ್ತಾರೆ. ಇಂಟೀರಿಯರ್ ಹೋಗ್ತೀನಿ ನಿಮ್ಗೆ ಯಾವ ತರ ಬರುತ್ತೆ ಅಂತ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗ್, ಟಚ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಇಂಟೀರಿಯರ್ ಕ್ಲಾಸ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು. ಗಾಡಿ ತಗೊಂಡ್ರೆ ಖರ್ಚಿಲ್ಲ SV ಕಾರ್ಸ್ ಅಲ್ಲಿ, ಬಿಕಾಸ್ ಅವರು ಒಂದು ಸರ್ವಿಸ್ ಮಾಡೇ ಇಟ್ಟಿರ್ತಾರಲ್ಲ. ಎಲ್ಲ ಮಾಡಿಟ್ಟಿರ್ತೀವಿ ಸರ್. ಮನೆ ಪೂಜೆ ಮಾಡ್ಕೊಂಡು ಮನೆ ತಗೊಂಡು ಹೋಗೋದು ಅಷ್ಟೇ, ರಿಬ್ಬನ್ ಒಂದು ಕಟ್ ಮಾಡ್ಕೊಂಡು. ಹೌದು ಸರ್. ಪ್ರೈಸಿಂಗ್ ಸರ್ 4,80,000. 4,80,000ಗೆ ಈ ಗಾಡಿನ ಕೊಡ್ತೀವಿ. ಲೋನ್ ಆಗಲ್ಲ. 3 ಗಾಡಿಗೂ ಲೋನ್ ಆಗೋದಿಲ್ಲ. ಫುಲ್ ಕ್ಯಾಶ್ ಬನ್ನಿ, ಗಾಡಿ ತಗೊಂಡೋಗಿ. ರೆನಾಲ್ಡೋ 2 ಗಾಡಿ ಇರೋದು, ಒಂದು ನಿಸಾನ್ ಟೆರನೋ ಇರೋದು ಸರ್. ಕ್ರೇಟಾ ಇದೆ ನೋಡಿ ಸರ್, ಆಟೋಮೆಟಿಕ್. ಓಕೆ, 2017 ಮಾಡಲು ಸರ್. ಓಕೆ, SX ಅಂತ ಡ್ಯುಯಲ್ ಟೋನ್ 17 ಮಾಡಲು ಸಿಂಗಲ್ ಓನರ್, ಡೀಸೆಲ್. ಹೌದು ಸರ್. ಓಡಿರೋದು 79,000 ರೆಕಾರ್ಡೆಡ್. ಓಕೆ, ಆಟೋಮೆಟಿಕ್ ಸರ್. ಆಟೋಮೆಟಿಕ್. ಮೈಲೇಜ್ ಒಂದು 14-15 ಬರುತ್ತೆ ಸರ್. ಡೀಸೆಲ್ ಆಗಿರೋದು. 79,000 ರೆಕಾರ್ಡ್ ಇದೆ ಗಾಡಿ. ತುಂಬಾ ಚೆನ್ನಾಗಿದೆ. ನಮ್ಗೆ ಗೊತ್ತಿರೋದೆ ಗಾಡಿ. ಇವತ್ತು 10.5 ಲಕ್ಷ ಹಾಕಿದ್ದೀನಿ ಗಾಡಿನ. ನಾವು 9,25,000ಗೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 9,25,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1,25,000 ಡಿಸ್ಕೌಂಟ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಸರ್ ಇನ್ನೊಂದು i20 ಆಸ್ತಾ ಇರೋದು 17 ಮಾಡಲು ಸಿಂಗಲ್ ಓನರ್ ಸರ್. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಡೀಸೆಲ್ ಹೌದು. 6 ಇಯರ್ ಬ್ಯಾಗು. ಟೈರ್ ಕಂಡೀಷನ್ ತೋರಿಸ್ತೀನಿ ನಿಮ್ಗೆ. ಸ್ಟಾರ್ಟ್. ಎಸ್, ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಓಡಿರೋ ಸರ್ ಇದು ಸರ್ 59,000. 59,000 ಡೀಸೆಲ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 24 ಮೈಲೇಜ್ ಬರುತ್ತೆ. ಹೌದು, ಬರುತ್ತೆ.
ಸರ್ ಇವತ್ತು 7.5 ಲಕ್ಷ ಕೊಟ್ಬಿಡ್ತೀನಿ ಸರ್ ಗಾಡಿ. 7,50,000 50,000 7 lakhs 6 ಲಕ್ಷ ಲೋನ್ ಆಗುತ್ತೆ ಗಾಡಿಗೆ. ಓಕೆ 1.5 ಲಕ್ಷ ತಗೊಂಡ್ ಬಂದ್ರೆ ಗಾಡಿ ತಗೊಂಡೋಗ್ಬೋದು. ಗಾಡಿ ತಗೊಂಡೋಗ್ಬೋದು. ಅದು ಡೀಸೆಲ್ ವೇರಿಯಂಟ್ ಆಸ್ತಾ ಆಗಿರುತ್ತೆ. ಈ ಬ್ರ್ಯಾಂಡ್ ಅಲ್ಲಿ ಬೇಡ, ಇದೇ ಟೈಪ್ ಅಲ್ಲಿ ಬೇಕು ಅನ್ನೋರಿಗೆ ಇನ್ನೊಂದಿದೆ ನೋಡಿ, ಇದು ಸ್ಪೋರ್ಟ್ಸ್ ಎಡಿಷನ್ ಓಕೆ VDI. ಇದು 2016 ಮಾಡಲು ಓಕೆ ಸಿಂಗಲ್ ಓನರ್ ಗಾಡಿ ಇದೆ. 98,000 ರೆಕಾರ್ಡ್ ಇದೆ ಗಾಡಿ. ಡೀಸೆಲ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್. ಓಕೆ 5,80,000 ಈ ಗಾಡಿ ಕೊಟ್ಬಿಡ್ತೀವಿ. 5,80,000 ಗೆ ಯಾರು ಡೀಸೆಲ್ ಹುಡುಕೋರಿಗೆ ಸ್ವಿಫ್ಟ್ VDI ಗಾಡಿ ಸಿಕ್ತಿರೋದು ಸ್ಪೋರ್ಟ್ಸ್ ವೇರಿಯಂಟ್. ಆಸ್ತಾ ಬ್ರ್ಯಾಂಡ್ ಅಲ್ಲಿ ಬೇಕಾ ನಿಮ್ಗೆ, ಇದು i20 ಅಲ್ಲಿ ಬೇಕಾ ನಿಮ್ಗೆ, ಇದ್ರಲ್ಲಿ ಬೇಕಾ, ಎರಡು ಆಪ್ಷನ್ ಇರೋದು. 98,000 ಓಡಿರೋ ಗಾಡಿ ಅಂಡ್ ಲೋನ್ ಕೂಡ ಆಗುತ್ತೆ ಸರ್. ಆಗುತ್ತೆ ಸರ್, 5 ಲಕ್ಷ ಲೋನ್ ಆಗುತ್ತೆ ಸರ್. ನೋಡಿ ವ್ಯಾಗನರ್ ಇದೆ 2012 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಬರೀ 64,000 ಓಡಿದೆ. ರೆಕಾರ್ಡೆಡ್ ಗಾಡಿ ಸರ್. ರೆಕಾರ್ಡೆಡ್ VXI ವೇರಿಯಂಟ್. VXI ಅವಾಗಿನ ಟಾಪ್ ಎಂಡ್ ಆಗಿರುತ್ತೆ ನಿಮ್ಗೆ. ಅಂಡ್ ಗಾಡಿ ನೋಡಬಹುದು, ಓಡಿರೋದು 64,000 ರೆಕಾರ್ಡೆಡ್. ಪ್ರೈಸಿಂಗ್ ಸರ್ 3,20,000 ಕೊಟ್ಬಿಡ್ತೀವಿ. 3,20,000 ಗೆ VXI ವೇರಿಯಂಟ್ ವ್ಯಾಗನರ್ ಸಿಗ್ತಿರೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ ವೆಲ್ ಸಮೇತ ಇದೆ. ಹಾಗೆ ನೆಕ್ಸ್ಟ್ ರಿಡ್ಸ್ ಸರ್. ಸರ್ ರಿಡ್ಸ್ ಈಗಾಗಲೇ ಒಂದು ನೋಡಿದ್ರೆ ಇನ್ನೊಂದು ರಿಡ್ಸ್ ಇದೆ. 2012 ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. 89,000 ರೆಕಾರ್ಡೆಡ್, ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಓಕೆ ಸರ್ ಇದು 3,80,000 ಕೊಟ್ಬಿಡ್ತೀವಿ ಸರ್. 3,80,000 ಕೊಟ್ಬಿಡ್ತೀನಿ ಗಾಡಿ. ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್ 2012 VDI ಡೀಸೆಲ್ ವೇರಿಯಂಟ್. ಎರಡು ಗಾಡಿಗಳು ಡೀಸೆಲ್ ಇರೋದು ನಿಮ್ಮ ಹತ್ರ. ನೆಕ್ಸ್ಟ್ ಇರೋದು ಸರ್ ನೋಡಿ, ಇದು 3 i10 ಇದೆ. 5 ಇತ್ತು, ಈಗ 2 ಸೇಲ್ ಆಗಿದೆ. ಅದರಿಂದ ಈಗ ಇಲ್ಲೇ ನಿಂತ್ಕೊಂಡು ಈ 3 ಹೇಳಿದೀನಿ. ಈ 3ರಲ್ಲಿ ನೀವು ಕಲರ್ ಇದೆ, ಯಾವ್ದಾರ ತಗೊಳ್ಳಿ 3 ಲಕ್ಷ. 3 ಲಕ್ಷಕ್ಕೆ ಈಚ್ 3 ಲಕ್ಷ. ಅಂಡ್ ಮಾಡೆಲ್ ಹೇಳ್ಬಿಡಿ ಸರ್. 2011 ಓಕೆ ಸೆಕೆಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಆಟೋಮೆಟಿಕ್ ಇದು. ಅಂಡ್ ನೆಕ್ಸ್ಟ್ ನಿಮ್ಗೆ ಬಂದಿರೋದು 2011 ಮ್ಯಾಗ್ನಾ ವೇರಿಯಂಟ್ 1.2 ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್. 64,000 3 ಲಕ್ಷ ಆಗಿರುತ್ತೆ. ಹಾಗೆ ಸರ್ ನೆಕ್ಸ್ಟ್ ಇರೋದು 2011 ಮ್ಯಾಗ್ನಾ ವೇರಿಯಂಟ್, ಓಡಿರೋದು 64,000. ಇದು 3 ಲಕ್ಷ. ಈ 3ರಲ್ಲಿ ಯಾವ್ದಾರ ತಗೊಳ್ಳಿ ಈಚ್ 3 lakhs. 1 ಲಕ್ಷಕ್ಕೆ 1 ಲಕ್ಷಕ್ಕೆಲ್ಲ ಈಚ್ 3 ಲಕ್ಷ. ಓಕೆ ಯಾವುದೇ ಗಾಡಿ ತಗೊಂಡ್ರೆ ನೀವು 3 ಲಕ್ಷಕ್ಕೆ ಸಿಗ್ತಿರೋದು. 3 ಲಕ್ಷ ಅಂಡ್ ಡೌನ್ ಪೇಮೆಂಟ್ ಆಗೋದಿಲ್ಲ ಇದಕ್ಕೆ. ಇಲ್ಲ ಸರ್.